ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಕಸಿನ್ಸ್ ಕಲರವ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಏನು ಅಂತಂದರೆ ಹೈದ್ರಾಬಾದ್ ಗ್ರೀನ್ ಚಿಕನ್ ಮಸಾಲನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟು 2 kg ಬಾಯ್ಲರ್ ಕೋಳಿ ತೊಗೊಂಡು ಅದಕ್ಕೆ ಅರಶಿನ ಪುಡಿ ಮತ್ತು ನಿಂಬೆಹಣ್ಣು ಹಿಂಡ್ಬಿಟ್ಟು ಚೆನ್ನಾಗಿ ತೊಳಿತಾ ಇದ್ದೀನಿ. ಏಕೆಂದರೆ ಸ್ಮೆಲ್ ಬರಬಾರ್ದು ಅನ್ನೋದಕ್ಕೋಸ್ಕರ ಫಸ್ಟ್ ಅದನ್ನು ನೀಟಾಗಿ ತೊಳಿಬೇಕು. ತೊಳೆದ್ಮೇಲೆ ಮಸಾಲೆಗೆ ಏನೇನು ಬೇಕು ಅಂತ ಜೋಡಿಸೋಣ ಬನ್ನಿ. ಮಸಾಲೆಗೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಇಲ್ಲಿಟ್ಟಿದ್ದೀನಿ. ಅದರಲ್ಲಿ ನಾವು ಫಸ್ಟು ಅರ್ಧ ಸ್ಪೂನಷ್ಟು ಜೀರಿಗೆ, ಮೆಣಸು, ಚಕ್ಕೆ, ಲವಂಗ, ಗಸಗಸೆ, 2 ಏಲಕ್ಕಿ, ಗೋಡಂಬಿ, ಮೆಂತೆಕಾಳು ಇದೆಲ್ಲನೂ ಚೆನ್ನಾಗಿ ಬಿಸಿ ಮಾಡ್ತಿದ್ದೀನಿ ನೋಡಿ. ಬಿಸಿ ಮಾಡ್ಕೊಂಡ್ಮೇಲೆ ಮಿಕ್ಸಿಗೆ ಹಾಕಬೇಕು. ಇದು ಕೂಡ ಮಿಕ್ಸಿ ಮಾಡಬೇಕು. ಮಿಕ್ಸಿಗೆ ಹುರಿದಿರೋಕ್ಕಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿ ಜಾರಲ್ಲಿ ಹಾಕಬೇಕು. ಅದಕ್ಕೆ ಈಗ ಮಿಕ್ಸಿ ಜಾರ್ಗೆ ರೆಡಿ ಮಾಡೋಣ. ಹುರಿದಿರೋದನ್ನು ಮಿಕ್ಸಿ ಜಾರಲ್ಲಿ ಹಾಕೋಣ. ಇವಾಗೆಲ್ಲ ರೆಡಿಯಾಗಿರೋದನ್ನ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಹುರಿದಿರೋ ಅಂಥ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೀನಿ. ಆಮೇಲೆ ನೆಕ್ಸ್ಟು ಏನೇನು ಹಾಕೋಬೇಕು ಅಂತ ತೋರಿಸ್ತೀನಿ ನೋಡಿ. ಹಸಿಮೆಣ್ಸಿಕಾಯಿ ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರ ಜಾಸ್ತಿ, ಸೊ ನಾನು ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ ಹಸಿಮೆಣ್ಸಿಕಾಯಿನ. ನಿಮಗೆ ರುಚಿಗೆ ಬೇಕಾದಷ್ಟು ನೀವು ಹಾಕ್ಕೊಳ್ಳಿ. ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಇದೆಲ್ಲನೂ ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. 1-2 ನಿಮಿಷ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ನುಣ್ಣಗಾಗಬೇಕದು ಮಸಾಲೆ ಹಾಕಬೇಕಂತ. ಈಗ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಮಿಕ್ಸಿಗೆ ಹಾಕಾದ್ಮೇಲೆ ಒಂದು ಬಟ್ಲಲ್ಲಿ 1-2 ಸ್ಪೂನಷ್ಟು ಮೊಸರು ಜೊತೆಗೆ ಮಸಾಲೆ ಪ್ರಿಪೇರ್ ಮಾಡಿರೋದನ್ನ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೆಲವ್ರಿಗೆ ಮೊಸರಾಗಲ್ಲ, ಬಟ್ ಯೂಸ್ ಮಾಡ್ತಕ್ಕಂಥವ್ರು ಮೊಸರು ಯೂಸ್ ಮಾಡ್ಬೋದು, ಬೇಡ ಅಂದವ್ರು ಬೇಡ. ಈಗ ಒಗ್ಗರಣೆಗೆ ಏನು ಯೂಸ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಎಣ್ಣೆ ನಮಗೆ ಎಷ್ಟು ಬೇಕೋ ಅಷ್ಟು, ಆಮೇಲೆ ಸ್ವಲ್ಪ 2 ಸ್ಪೂನಿಂದ 3 ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ. ತುಪ್ಪ ಹಾಕೋದು ನಮ್ಮ ಮನೇಲಿ ಇಷ್ಟ ಆಗಲ್ಲ, ಬಟ್ ಆದರೂ ನಾನು ಯೂಸ್ ಮಾಡ್ತಾಯಿದ್ದೀನಿ, ನನಗಿಷ್ಟ. ತುಪ್ಪ ಆದಮೇಲೆ ಒಗ್ಗರಣೆಗೆ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ 2-3 ಈರುಳ್ಳಿ ಹಚ್ಚಿದ್ದೀನಿ. ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಏಕೆಂದರೆ ಈರುಳ್ಳಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಚೆನ್ನಾಗಿ ಆಗೋದು. ಅದಾದಮೇಲೆ ನೆಕ್ಸ್ಟು ಟೊಮೆಟೊ ಹಾಕ್ತಿದ್ದೀನಿ. 2 ಟೊಮೆಟೊ ಹಚ್ಚಿರೋದನ್ನ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಅದು ಕೂಡ ಸ್ಮೆಲ್ ಹೋಗೋವರೆಗೂ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಕರ್ಬೇವಿನ ಸೊಪ್ಪು ಏನಕ್ಕೆ ಅಂತಂದರೆ ಫಸ್ಟಿಗೆ ಹಾಕಿಲ್ಲ ಅಂದರೆ ಅದು ಸ್ವಲ್ಪ ಹಸಿ ಥರ ಕಾಣಬೇಕು, ಹಂಗಾದರೆ ಸ್ಮೆಲ್ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ಲಾಸ್ಟಲ್ಲಿ ಯೂಸ್ ಮಾಡ್ತೀನಿ. ಆಮೇಲೆ ಅರಶಿನ ಆದ ನಂತರ ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ. ಏಕೆಂದರೆ ನಮ್ಮ ಮನೇಲಿ ಜಾಸ್ತಿ ಯೂಸ್ ಮಾಡ್ತಾರೆ. ನಾನು ಹಸಿಮೆಣ್ಸಿಕಾಯಿನೂ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ನಿಮಗೆ ಬೇಡ ಅಂದರೆ ಖಾರದ ಪುಡಿ ಏನು ಹಾಕೋ ಅವಶ್ಯಕತೆ ಇಲ್ಲ. ಅದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಉಪ್ಪು ನಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ನಾನು 1.5 ಸ್ಪೂನಷ್ಟು ಯೂಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೊಂದು 2 ನಿಮಿಷ 3 ನಿಮಿಷ ಫ್ರೈ ಆದಮೇಲೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನೋಡ್ತಾ ಇದ್ದೀರಾ, ನಾನಿವಾಗ ಅಲ್ಲಿ ಚಿಕನ್ ಪೀಸಸ್ ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಚಿಕನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಗ ಮಿಕ್ಸ್ ಮಾಡಿದ್ರೆ ಮಾತ್ರ ನಮಗೆ ಅದು ಸ್ಮೆಲ್ ಹೋಗೋದು ಹೇಗೆ ಅಂತ ಗೊತ್ತಾಗುತ್ತೆ. ಮತ್ತು ಆ ಮಸಾಲೆ ನಾವು ಒಗ್ಗರಣೆಗೆ ಏನು ಹಾಕಿದ್ದೀವೋ ಅದೆಲ್ಲ ಚಿಕನಿಗೆ ಚೆನ್ನಾಗಿ ಹತ್ತಬೇಕು ಅಂದರೆ 2-3 ಸತಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಆಗ ಅದು ನಾವು ಹಾಕಿರೋ ಒಗ್ಗರಣೆ ಎಲ್ಲ ರೆಡಿ ಆಗುತ್ತೆ. ನೆಕ್ಸ್ಟ್ ಪ್ರಿಪೇರ್ ಮಾಡಿರೋ ಮಸಾಲೆನ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ. ನಾವು ಅದಕ್ಕೆ ಸ್ವಲ್ಪ ನೀರನ್ನ ನಾನು ಸ್ವಲ್ಪ ಜಾಸ್ತಿನೇ ಬಳಸಿದ್ದೀನಿ. ಏಕೆಂದರೆ ಅದು ಬೇಯಬೇಕು. ಒಂದು 20 ಮಿನಿಟ್ಸ್ ಅಂತೂ ನಾನು ಬೇಯಿಸಿದ್ದೀನಿ. ಅದು ನೀರು ಜಾಸ್ತಿ ಹಾಕ್ದಂಗೆಲ್ಲ ಏನಾಗುತ್ತೆ ಅಂತಂದರೆ ಕುದೀತಾ ಅಥವಾ ಬೇಯ್ತಾ ನೀರೆಲ್ಲ ಹೀರ್ಕೊಳ್ತಾ ಇರುತ್ತೆ. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕ್ಬಿಟ್ಟು ಒಂದು 20 ನಿಮಿಷ ನಾನು ಚೆನ್ನಾಗಿ ಬೇಯಿಸಿದ್ದೀನಿ. ಅದು 20 ನಿಮಿಷ ಬೆಂದಾದಮೇಲೆ ನೀರಿನ ಅಂಶ ಕೂಡ ಅದರಲ್ಲಿ ಕಡಿಮೆ ಆಗಿದೆ. ಈಗ ಬಿಸಿಯಾಗಿ ಕುದೀತಾ ಇರ್ತಕ್ಕಂಥ ನೀವು ಹೈದ್ರಾಬಾದ್ ಗ್ರೀನ್ ಚಿಕನ್ ಮಸಾಲೆ ರೆಡಿಯಾಗಿದೆ ಅಂತ ಅಂದ್ಕೋಬೇಡಿ. ಇನ್ನೂ ಒಂದು 10 ಮಿನಿಟ್ಸ್ ಬಿಡಿ. ಯಾಕೆಂದರೆ ನೋಡಿ ನೀರಿನ ಅಂಶ ಕಡಿಮೆ ಆಗಿಲ್ಲ. ಸೊ ಇನ್ನೂ ಒಂದು 10-15 ನಿಮಿಷ ಬಿಟ್ಟಾದಮೇಲೆ ಒಂದು ಅರ್ಧ ನಿಂಬೆಹಣ್ಣು ಅದಕ್ಕೆ ಹಿಂಡ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇನ್ನು ಸ್ವಲ್ಪ ಹೊತ್ತರಲ್ಲಿ ನಿಮ್ಗೆ ಏನು ರೆಡಿಯಾಗಿರುತ್ತೆ, ಹೈದ್ರಾಬಾದ್ ಗ್ರೀನ್ ಚಿಕನ್ ಮಸಾಲ ಸವಿಯಲು ಸಿದ್ಧ.